ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ಮಕ್ಕಳ ದಿನಾಚರಣೆ. ಮಕ್ಕಳಿಗೆ ತುಂಬಾ ಸಂತೋಷ, ಸಂಭ್ರಮ ಕೊಡುವ ದಿನ. ಹಾಗೆ ತಂದೆ ತಾಯಿಗೂ ಕೂಡ ತುಂಬಾ ಸಂತೋಷ ಕೊಡುವಂಥ ದಿನ. ಏನಕ್ಕಂದ್ರೆ ಮಕ್ಕಳನ್ನ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡಿ ಸಮಾಜಕ್ಕೆ ಇಡುವಂಥದ್ದು. ಹಾಗೆ ತಂದೆ ತಾಯಿ ತಮ್ಮ ಮಕ್ಕಳ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಅಂತ ಇವತ್ತು ಉತ್ತಮವಾದಂಥ ಯೋಜನೆಗಳನ್ನು ಹಾಕುವಂಥ ದಿನ ಕೂಡ ಹೌದು. ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಈಗ ನಾನು ಮೊದಲಿಗೆ ಕಲರ್ಫುಲ್ ಲಡ್ಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಬಣ್ಣ ಬಣ್ಣದ ಅಡುಗೆಗಳಾಗಲಿ, ಬಟ್ಟೆಗಳಾಗಲಿ, ಆಟದ ವಸ್ತುಗಳಾಗಲಿ ಇದೆಲ್ಲನೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಮನೆಯಲ್ಲಿ ಮಕ್ಕಳಿದ್ದು ತಂದೆ ತಾಯಿ ಲೈಫ್ ಕೂಡ ತುಂಬ ಕಲರ್ಫುಲ್ ಆಗಿರುತ್ತೆ. ಸೊ ಕಲರ್ಫುಲ್ ಲಡ್ಡುಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಹಾಲು, ಚೆರ್ರಿ, ಹಾಲಿನ ಪುಡಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ, ಬಾದಾಮಿ, ಟೂಟಿ ಫ್ರೂಟಿ, ಸಕ್ಕರೆ ಪುಡಿ, ಕಲರ್ಫುಲ್ ಕೊಬ್ಬರಿ ಪುಡಿ. ಅಕ್ಕ, ಇವತ್ತು ಡೇಟ್ ಎಷ್ಟು ಹೇಳಿ ನೋಡೋಣ. ನವೆಂಬರ್ 14. ಕರೆಕ್ಟ್. ಅಂದ್ರೆ ಯಾವ ದಿನ ಹೇಳಿ? ಮಕ್ಕಳ ದಿನಾಚರಣೆ. ಅಂದ್ರೆ ನಮ್ ದಿನ. ಅಕ್ಕ, ಯಾವಾಗ್ಲೂ ಅಮ್ಮ ಮಾಡೋದನ್ನ ನಾವು ತಿಂತಾ ಇದ್ವಿ. ಇವತ್ತು ಅಮ್ಮಂಗೆ ನಾನು ತರಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಎಲ್ಲ ಮಕ್ಕಳು ನಾನು ತೋರಿಸಿರೋ ಅಂಥ ಅಡುಗೆನ ಕಲ್ತ್ಕೊಂಡ್ಬಿಟ್ಟು ಅವ್ರವ್ರ ತಂದೆ ತಾಯಿಗೆ ಸರ್ಪ್ರೈಸ್ ಆಗಿ ಇವ್ರ ಥರ ಅಡುಗೆ ಮಾಡಿ ತೋರಿಸ್ಕೊ ಬನ್ನಿ. ಹಾಗಾದ್ರೆ ಕಲರ್ಫುಲ್ ಲಡ್ಡು ಮಾಡೋಣ. ನಂಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ. ವೀಕ್ಷಕರೇ, ಮಕ್ಕಳನ್ನ ಬಿಡೆ ಹೀಗೆ ಆಟ ಆಡ್ತಾನೆ ಇರ್ತಾರೆ, ನಮ್ಗೆ ಅಡುಗೆ ಮಾಡೋಕ್ಕೆ ಅವಕಾಶ ಆಗಲ್ಲ. ಈಗ ಅಡುಗೆ ಮಾಡೋಣ, ಓಕೆನಾ? ಬನ್ನಿ. ಈ ತರ ಒಂದು ಗ್ಲಾಸ್ ಬೌಲ್ ತಗೋಬೇಕು. ಬನ್ನಿ ಹಾಗಾದ್ರೆ ಈಗ ಅದೇ ಜೋಶಲ್ಲಿ ಅಡುಗೆ ಶುರು ಮಾಡ್ಬಿಡೋಣ. ಫಸ್ಟಿಗೆ ನಾನು ಇದು ಕೊಕೊನಟ್ ಪೌಡರ್ ಅಲ್ವಾ? ಕೊಕೊನಟ್ ಯಾವ ಕಲರ್ ಇರುತ್ತೆ? ವೈಟ್ ಕಲರ್ ಇರುತ್ತೆ. ಆದ್ರೆ ಇದು ಯಾವ ಕಲರ್ ಇದೆ? ನಿಮ್ಗೆಲ್ಲ ಕನ್ಫ್ಯೂಷನ್ ಆಗ್ತಿದೆ ಅಲ್ವಾ? ವೈಟ್ ಇದ್ದಿದ್ದು ಆರೆಂಜ್ ಹೇಗಾಯ್ತಾ? ನಾನು ಮ್ಯಾಜಿಕ್ ಮಾಡಿದ್ದೀನಿ. ಏನಿಲ್ಲ, ಫುಡ್ ಕಲರ್ ಹಾಕಿದ್ದೀನಿ, ಆರೆಂಜ್ ಕಲರ್ ಹಾಕಿರೋದು. ಅದಕ್ಕೆ ಆರೆಂಜ್ ಬಂದಿದೆ. ಎಸ್. ಫುಡ್ ಕಲರ್ ಏನು ಅಂದ್ರೆ ಗೊತ್ತಲ್ವಾ ನಿಂಗೆ? ಅಕ್ಕ, ಫುಡ್ ಕಲರ್ನ ಜಾಸ್ತಿ ಅಡುಗೆಗಳಲ್ಲಿ ಬಳಸಬಾರ್ದು. ಶಿಕ್ರೆ, ಮಕ್ಳಿಗೆ ನಾವು ಹೇಳ್ಕೊಡೋದಿರ್ಲಿ, ಮಕ್ಕಳೇ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅಷ್ಟೊಂದು ವಿಷಯ ಅವ್ರು ತಿಳ್ಕೊಂಡಿರ್ತಾರೆ. ಒಂದ್ ಕಡೆಯಿಂದ ಸಂತೋಷ ಆಗುತ್ತೆ. ಇನ್ನೊಂದು ಕ್ರಾಂತಿ ಅಂತ ಇದೇ ಚಾಲೆಂಜಿಂಗ್ ಅಲ್ಲಿ ನಾನು ಪಿಕ್ಚರ್ ಮಾಡ್ತಾ ಇದೀವಿ ಅಕ್ಕ. ಓಕೆ. ಅದರಲ್ಲಿ ನಾನು ಒಬ್ಬ ಅಂಗವಿಕಲನ ಪಾತ್ರ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಅಕ್ಕ ಪಿಕ್ಚರು ತುಂಬಾ ಟಫ್ ಆಗುತ್ತೆ ಅಕ್ಕ. ಯಾಕಂದ್ರೆ ಕಾಲ್ ಮಡ್ಸ್ಕೊಂಡ್ ಮಾಡ್ಬೇಕಲ್ವಾ? ಕಾಲ್ ಮಡ್ಸಿ 1 hour ಮಾಡಿದ್ರೆ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ, ನಡೆಯಕ್ಕಾಗಲ್ಲ. ಅದ್ರಿ ಎಲ್ಲ ಆದ್ರೂ ಕಲಾವಿದ ಅಂದ್ಮೇಲೆ ಎಲ್ಲಾ ತರದ ಪಾತ್ರ ಮಾಡ್ಬೇಕು ಅಂತ ನನ್ಗಿಷ್ಟ. ಅದಕ್ಕೆ ಈ ಪಿಕ್ಚರ್ ಖಂಡಿತವಾಗ್ಲು ನೋಡಿ ವೀಕ್ಷಕರೇ, ಈ ಹುಡುಗರಿಗಿರುವಂಥ ಹುಮ್ಮಸ್ಸನ್ನ ನಾವು ಕೂಡ ಅರ್ಥ ಮಾಡಿಕೊಂಡು ನಮ್ಮಲ್ಲೂ ಆ ಹುಮ್ಮಸ್ಸನ್ನ ತುಂಬ್ಕೋಬೇಕಾಗತ್ತೆ. ಏನಕ್ಕಂದ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಲ್ವಾ ಅಕ್ಕ? ಈ ತರನೇ ದೇಶ ಪ್ರೇಮನ ಎಲ್ಲರೂ ಅಳವಡಿಸ್ಕೊಬೇಕು. ನಾನು, ನಮ್ಮನೆ, ನಮ್ಮರು, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಅಂತ ಯಾವಾಗ ಅಳವಡಿಸ್ಕೊಂತಾನೋ ಅವಾಗ ನಮ್ಮ ದೇಶ ಮುಂದೆ ಬರುತ್ತೆ. ಅದೇ ಈ ಕ್ರಾಂತಿ. ಬಾಬಾ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಕ್ಕಳು. ಈ ಥರ ಮಕ್ಕಳಿದ್ರೆ 1 ಅಡುಗೆ ಅಲ್ಲ 100 ಅಡುಗೆ ಹೇಳ್ಕೊಡಕ್ಕೂ ಇಷ್ಟ ಆಗುತ್ತೆ ಅಲ್ವಾ? ಕೊಬ್ಬರಿ ಪುಡಿ ಹಾಕಿದೆ ಅಲ್ವಾ? ಆಮೇಲೆ ನಾನು ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಈಗ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಅರ್ಧದಷ್ಟು ಸಕ್ಕರೆ ಪುಡಿ. ನೀನು ಹೇಳ್ದಲ್ಲ ಮೈದಾ ಹಿಟ್ಟು, ಅದೇ ಅದು. ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ. ಹಾಗೆ ನಿಮಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಬೋದು. ಜಾಸ್ತಿನೇ ಹಾಕಿ ಪರವಾಗಿಲ್ಲ. ತುಂಬಾ ಇಷ್ಟನಾ? ನನ್ಗೆ ಗೊತ್ತು ಈ ಕೆಲಸ ನಿಮ್ಮಿಬ್ರದ್ದು ಅಂತ. ನಾನು ಮಾಡದಿರೋ ಕೆಲಸನ ಇದು. ನೋಡಿ, ಮಕ್ಳು ಹೀಗೆ ಅಡ್ಗೆ ಮನೇಲಿ ಇದ್ರೆ ಖುಷಿ ಖುಷಿಯಾಗಿ ಅಡ್ಗೆ ಮಾಡ್ಬೋದು. ಎಷ್ಟು ಎಂಜಾಯ್ ಮಾಡ್ತಾ ಅಡ್ಗೆ ಮಾಡ್ತಾ ಇದ್ದೀನಲ್ವಾ ನಾನು? ನೋಡಿ ಅಂದ್ರೇನು, ನನ್ನ ಸ್ಟೈಲು ಅಂದ್ರೇನು, ಅದಕ್ಕೆ ನೋಡಿ ಹೆಂಗೆ ಮ್ಯಾಜಿಕ್ ಮಾಡ್ಬಿಟ್ಟೆ ನಾನು. ಇನ್ನೂ ಲಡ್ಡು ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ವಾ? ಮ್ಯಾಜಿಕ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಲಡ್ಡು. ಈಗ ಟುಟ್ಟಿ ಫ್ರೂಟ್ ಬೇಕು. ದಿನಾಗ್ಲೂ ಈ ತರ ಮಕ್ಕಳ ದಿನಾಚರಣೆ ಬರ್ತಾ ಇದ್ರೆ ದಿನಾಗ್ಲೂ ತಿನ್ಬೋದು. ಶೂಟಿಂಗು ಇರಲ್ಲ, ಏನಿಲ್ಲ, ಆರಾಮ್ ತಿನ್ಕೊಬಹುದು.
ಏನೋ ಬಿದ್ಬಿಟ್ಟಿದೆ. ಏನು ಬಿದ್ದಿಲ್ಲ, ಚೆರ್ರಿ ಬಿದ್ದಿರೋದು ನಾನೇ ಹಾಕಿರೋದು. ಅಕ್ಕ ನೀವಿದ್ ಮಾಡಿದ್ರೆ ನಂಗೆ ಎಷ್ಟು ಕೊಡ್ತೀರಾ ತಿನ್ನಕ್ಕೆ? ಇಷ್ಟು ಕೊಟ್ಬಿಡ್ತೀನಿ. ಇವನಿಗೆ ಕೊಡಲ್ಲ, ಏನಕ್ಕಂದ್ರೆ ಇವನು ಟುಟಿ ಫ್ರೂಟಿ ತಿಂದ್ಬಿಟ್ಟಿದ್ದಾನೆ ಆಲ್ರೆಡಿ. ಆಗ್ಲೇನ ನಾನು ಫೂಲ್ ಮಾಡ್ತಾ ಇದ್ದೆ ಅಲ್ವಾ? ಈಗ ತಗೊಂಡು ನೀನೇ ಮಾಡಿದಿಲ್ಲ. ಆಯ್ತು ಮಾಡಿದ್ರೆ ನಾನು ಮಾಡ್ತೀನಿ. ಮಾಡುವಂತೆ. ಅವ್ನು ಫುಲ್ ಕಲಿಸ್ಬಿಡ್ಲಿ, ಉಂಡೆ ನೀನ್ ಕಟ್ಟುವಂತೆ. ಓಕೆನಾ? ಇವನ್ ಬಿಟ್ರೆ ಇದೇ ಕೆಲಸ ಮಾಡ್ತಾನಲ್ವಾ? ಹಾಗಂತ ನಿನ್ ಕೈಲೂ ಕೊಡಲ್ಲ ನಾನು. ನೀನ್ ಇವಳು ಗೊತ್ತು ನನ್ಗೆ ಹೇಗ್ ತಿಂತಾಳೆ ಅಂತ. ಬುದ್ಧಿವಂತ. ನಂಗೆ ಗೊತ್ತು, ನಾನು ಬುದ್ಧಿವಂತಲೆ. ನಾನು ಬುದ್ಧಿವಂತ. ಟೀಚರ್ ಹೆಸರು. ಫಸ್ಟ್ ನಾನು ಅಡಿಗೆ ಬಸ್ಬೇಕು, ಆಮೇಲೆ ಇವ್ರ ಜೊತೆ ಮಾತಾಡ್ತೀನಿ. ಇಲ್ಲಾಂದ್ರೆ ನಿಮ್ಗೂ ಕೂಡ ಕನ್ಫ್ಯೂಷನ್ ಆಗತ್ತೆ ಅಡಿಗೆ ಹೇಗ್ ಮಾಡ್ಬೇಕು ಅಂತ ಹೇಳಿ. ನೋಡು, ಈ ತರ ಕಲಿಸ್ಕೊಂಡ್ಬಿಡ್ಬೇಕು. ಓಕೆನಾ? ಆಮೇಲೆ ಕಲ್ಸ್ಕೊಂಡಾದ್ಮೇಲೆ ಫಸ್ಟ್ ಆಫ್ ಆಲ್ ಏನ್ ತಿನ್ಬೇಕು? ಕಲಿಸ್ಕೊಂಡಾದ್ಮೇಲೆ ಲಾಡು ಕಟ್ಬೇಕು. ಲಾಡು ಕಟ್ಟಿದ್ದಾದ್ಮೇಲೆ ಲಾಡು ತಿನ್ಬೇಕು ಅಷ್ಟೇ. ಕರೆಕ್ಟ್, ಬುದ್ಧಿ ಇದೆ ನಿಮ್ಗೆ. ಸರ್ಟಿಫಿಕೇಟ್. ಅಕ್ಕ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ನಾನು ಆನ್ಸರ್ ಹೇಳೋ ತರ ನೀನ್ ಕ್ವಶನ್ ಕೇಳು. ಓಕೆನಾ? ಓಕೆ. ಇವಾಗ ನೀವು ಮೈಸೂರಿಗೆ ಹೋಗಿದ್ದೀರಾ? ಈಗ ಇಲ್ಲ ಕಣ, ನಾನು ಲಡ್ಡು ಮಾಡ್ತಾ ಅಲ್ಲ ಅನ್ಕೊಳ್ಳಿ. ಓಕೆ. ಮೈಸೂರನೆಗೆ ಹೋದ್ರಿ, ಅಲ್ಲಿ ಗೇಟ್ ಸಿಗುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಏನ್ ಕಾಣಿಸುತ್ತೆ? ಗೇಟ್. ಯಾರು ಸಿಗ್ತಾರೆ? ಐ ಮೀನ್ ಅಲ್ಲ, ಆಕ್ಚುಲಿ ಫಸ್ಟ್ ಆಫ್ ಆಲ್ ಗೇಟ್ ಸಿಗಲ್ಲ. ಗೇಟ್ ಹತ್ರ ನಾವು ಆಯ್ತು, ಒಳಗೆ ಹೋದ್ಮೇಲೆ ಏನ್ ಕಾಣಿಸುತ್ತೆ ಅಥವಾ ಏನ್ ಸಿಗುತ್ತೆ? ಗೇಟ್ ತೆಗೆದ ತಕ್ಷಣ ಅರಮನೆ ಕಾಣಿಸುತ್ತೆ. ವಾಚ್ಮೆನ್ ಕಾಣಿಸ್ತಾರೆ. ನಾನು ವಾಚ್ಮೆನ್ ನೋಡಕ್ ಹೋಗಿರ್ಲಿಲ್ಲ. ಹೋದ ತಕ್ಷಣ ಯಾರು ಕಾಣಿಸ್ತಾರೆ ನಾನು ಕೇಳಿದ್ದು. ಅರ್ಥ ಮಾಡ್ಕೊಬೇಕು. ಓಕೆ. ಅಕ್ಕ ನಾನು ಒಂದು ಕ್ವಶನ್ ಕೇಳ್ತೀನಿ. ಕೇಳಮ್ಮ ಪ್ಲೀಸ್. ನೀನು ಈ ತರ ವಾಚ್ಮೆನ್ ತರ ಕ್ವಶನ್ ಕೇಳ್ಬಿಡ. ಓಕೆನಾ? ಇಲ್ಲ ಇಲ್ಲ, ನಾನು ಇಲ್ಲೇ ಇರ್ಬೇಕು, ಮೈಸೂರಿಗೆ ಏನು ಹೋಗ್ಬಾರ್ದು. ಇಬ್ರು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಆಟ ಆಡ್ತಾ ಅಡ್ಗೆ ಮಾಡಿದ್ದೀರಾ ನನ್ನ ಜೊತೆಗೆ. ಅದಕ್ಕೋಸ್ಕರ ನಿಮ್ಗೆ ಅಕ್ಕ ಕಡೆಗೆ ನಾನೊಂದು ಮಾತಾಡ್ತೀನಿ ಮೀಕರಿಗೆ. ಹೇಳಿ. ನನಗೆ ಈ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಈ ತರ ತಿನ್ನೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತಹ ಜಿ ಕನ್ನಡ ಅವ್ರಿಗೆ ಧನ್ಯವಾದಗಳು. ಮತ್ತೆ ವೀಕ್ಷಕರೇ, ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಂತೇನೆ. ನನ್ನ ಮೇಲೂ ಅಷ್ಟೇ. ಖಂಡಿತವಾಗ್ಲೂ ವೀಕ್ಷಕರು ನಿಮ್ಮ ಮೇಲೆ ಸದಾ ಪ್ರೀತಿ ಇಟ್ಟಿರ್ತಾರೆ, ಅಭಿಮಾನ ಇಟ್ಟಿರ್ತಾರೆ. ಏನಕ್ಕಂದ್ರೆ ಇವಿಷ್ಟು ಮುದ್ದಾಗಿ ಮಾತಾಡ್ತೀರಾ, ಹಾಗೇನೆ ನಮ್ಮೆಲ್ಲರನ್ನೂ ಮನರಂಜಿಸ್ತೀರಾ. ಅದಕ್ಕೋಸ್ಕರ ನಿಮ್ಗೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಭರತ್ ಗ್ಲಾಸ್ ಅಂಡ್ ಕ್ರೋಕರೀಸ್ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಅಕ್ಕ. ನಿಂಗೂ ಕೂಡ ಥ್ಯಾಂಕ್ಸ್. ಕಲರ್ಫುಲ್ ಲಡ್ಡು ಮಾಡುವ ವಿಧಾನ. ಗ್ಲಾಸ್ ಬೌಲ್ನಲ್ಲಿ ಕೊಬ್ಬರಿ ಬರ್ಫಿ ಪುಡಿಯನ್ನು ಹಾಕಿ 1 ಬೌಲ್ನಷ್ಟು ಹಾಲಿನ ಪುಡಿ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ತುಪ್ಪ, ಟೂಟಿ ಫ್ರೂಟಿ, ಗೋಡಂಬಿ, ಬಾದಾಮಿ, ಚೆರ್ರಿ, ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಈ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಕಫಲ್ ಲಡ್ಡುವನ್ನು ತಿನ್ನಲು ಕೊಡಿ.